ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೋತೀನಿ. ಸೊ ಲಾಂಗ್ ಟೈಮ್ ನಾನು ಅಗೈನ್ ನಾನು ಮಹೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಅನ್ಕೋಬೋದು, ಏನಕ್ಕೆ ಮಹೇಂದ್ರ ಬಗ್ಗೆ ತುಂಬ ಮಾತಾಡ್ತೀರಾ, ನಿಮ್ಮ ಫೇವ್ರೇಟ್ ಆನೆ ಏನು ಅಂತ ಕೇಳ್ಬೋದು. ಅಫ್ಕೋರ್ಸ್ ಕರೆಂಟ್ ಲೆಜೆಂಡ್ ಆನೆಗಳನ್ನ ಬಿಟ್ಟರೆ ನಾನು ತುಂಬ ಲೈಕ್ ಮಾಡೋ ಅಂಥ ಆನೆ ಸದ್ಯಕ್ಕೆ ಮಹೇಂದ್ರ. ಹಾಗಂತ ಬಾಕಿ ಆನೆಗಳ ಮೇಲೆ ನನಗೆ ಪ್ರೀತಿ ಇಲ್ಲ, ಅಥವಾ ನೀವು ಏನಕ್ಕೆ ಈ ಥರ ಹೇಳ್ತೀರ ಅಂತ ಅನ್ಕೋಬೋದು. ನಾನು ಎಲ್ಲ ಆನೆಗಳು ಲವ್ ಮಾಡ್ತೀನಿ. ಓಕೆ, ಆ್ಯಸ್ ಎ ಎಲಿಫೆಂಟ್ ಸೊ ಕಂಟೆಂಟ್ ಕ್ರಿಯೇಟ್ ಮಾಡೋದು ನಾವು ಎಲ್ಲ ಆನೆಗಳನ್ನ ಈಕ್ವಲಾಗಿ ನಾವು ನೋಡಬೇಕಾಗುತ್ತೆ. ಬಟ್ ಬೆಸ್ಟಲ್ಲಿ ಬೆಸ್ಟ್ ಅಂತ ಚೂಸ್ ಮಾಡಬೇಕಂದ್ರೆ ನಾನು ಮಹೇಂದ್ರನ ಬಗ್ಗೆ ಮಾತಾಡ್ತೀನಿ. ಏನಕ್ಕಂದರೆ ಮಹೇಂದ್ರ, ನೀವು ಅನ್ಕೋಬೋದು ಏನಕ್ಕೆ ಮಹೇಂದ್ರನೇ ನೀವು ಹೇಳ್ತಾ ಇದ್ದೀರಂತ. ಅಲ್ಲೂ ಕೂಡ ರೀಸನ್ ಇದೆ. ನಿಮಗೆ ಮಹೇಂದ್ರನ ಬಗ್ಗೆ ನಾನು ತುಂಬ ಸಲ ನಾನು ವೀಡಿಯೋಗಳನ್ನ ಮಾಡಾಕ್ತಾ ಇರ್ತೀನಿ. ಮಹೇಂದ್ರ ಏನೇನು ಅಚೀವ್ ಮಾಡಿದ್ದಾನೆ ಈ ಇಯರ್ಸ್ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ಮಹೇಂದ್ರ ಇಲ್ದೇ ಕ್ಯಾಪ್ಚರ್ ಆಗಿದ್ದರೂ ಕೂಡ ಬೇರೆ ಯಾವುದಾರ ಕಾರ್ಯಾಚರಣೆ ಅಥವಾ ಹುಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3-4 ಕಾರ್ಯಾಚರಣೆ ಆಗಿರ್ಬೋದು ಮಹೇಂದ್ರ ಇಲ್ಲದೆ. ಅದು ಹೆಚ್ಚು ಕಮ್ಮಿ ನಮ್ಮ ಬೇಲೂರು, ಹಾಗೆ ಹಾಸನ, ಹಾಗೆ ನಮ್ಮ ಏನೋ ಸಕ್ರೆಬೈಲ್ ಕ್ಯಾಂಪಿಂದ ಆನೆಗಳು ಹೋಗ್ತವೆ ನೋಡಿ. ಸೊ ಅಲ್ಲಿ ಬೇಕಾದರೆ ಆ ಥರದ್ದು ಅಂದರೆ ಮಹೇಂದ್ರಂದು ಪ್ರೆಸೆನ್ಸ್ ಇಲ್ಲ ಅಂತ ಹೇಳ್ಬೋದು. ಮಿಕ್ಕಿದ್ದು ಎಲ್ಲ ಕಾರ್ಯಾಚರಣೆ ಅಂತಂದರೆ ಕೊಡಗು ಭಾಗದಲ್ಲಿ ಆಗೋ ಕಾರ್ಯಾಚರಣೆ, ಎಲ್ಲ ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಇರ್ತಾನೆ. ಹಾಗೇ ನಮ್ಮ ಎಚ್ ಡಿ ಕೋಟೆ ಭಾಗದಲ್ಲಿರ್ಬೋದು, ಅಥವಾ ರಾಮನಗರ ಭಾಗದಲ್ಲಿರ್ಬೋದು, ಕನಕಪುರ ಭಾಗದಲ್ಲಿರ್ಬೋದು, ಎಲ್ಲ ಕಾರ್ಯಾಚರಣೆ ಕೂಡ ಮಹೇಂದ್ರ ಇರ್ತಾನೆ. ಅದು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಈ ವರ್ಷ ಹೈಯೆಸ್ಟ್ ಕ್ಯಾಪ್ಚರ್ ಮಾಡಿರುವಂಥ ಅಂದರೆ ಕಾಡಾನೆ ಆಗಿ, ಹುಲಿಯಾಗಿ ಹಾಗೆ ಸೊ ಎಲ್ಲ ಕಾರ್ಯಾಚರಣೆಯಲ್ಲಿ ಯಾವ ಆನೆ ಟಾಪಲ್ಲಿ ಬಂದಿದೆ ಅಂತಂದರೆ ನಮ್ಮ ಮಹೇಂದ್ರ. ಸೊ ಮಹೇಂದ್ರ ಎಲ್ಲ ಕಾರ್ಯಾಚರಣೆಗೆ ಎಂಟ್ರಿ ಕೊಡ್ತಾನೆ. ಅಂದರೆ ನಾನು ಔಟ್ ಆಫ್ 100 ತಗೊಳ್ಳೋದಾದರೆ 98% ಮಹೇಂದ್ರಂದು ಪ್ರೆಸೆಂಟ್ ಇದ್ದೇ ಇರುತ್ತೆ. ಮಹೇಂದ್ರ ಇಲ್ಲದೆ ಯಾವುದೇ ಕಾರ್ಯಾಚರಣೆಗಳು ನಡೆದಿಲ್ಲ. ಸಾಕ್ಷಾತ್ ಉದಾಹರಣೆ ಏನಂತಂದರೆ, ನಿಮಗೆ ಲಾಸ್ಟ್ 2 ಡೇಸ್ ಬ್ಯಾಕ್ ಏನಾಯಿತು ಒಂದು ಕಾರ್ಯಾಚರಣೆ ನಮ್ಮ ಬೇಲೂರು ಭಾಗದಲ್ಲಿ. ಅಲ್ಲಿಗೂ ಕೂಡ ಮಹೇಂದ್ರ ಕಬಿನಿಯಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ತಾನೆ. ಅಂದರೆ ಒಂದು 350 ಕಿಲೋಮೀಟ್ರಷ್ಟು ಟ್ರಾವೆಲ್ ಮಾಡ್ತಾನೆ. ಇಲ್ಲಿಂದ ಎಚ್ ಡಿ ಕೋಟೆ ಎಲ್ಲ ಆಯಿತು, ಹಾಸನ ಎಲ್ಲ ಆಯಿತು. ಯೋಚನೆ ಮಾಡಿ, ಎಚ್ ಡಿ ಕೋಟೆ ಫುಲ್ ಅಪೋಸಿಟ್. ಸೊ ಅಲ್ಲಿಂದ 350 ಕಿಲೋಮೀಟ್ರ್ ಲಾರಿಲಿ ನಿಂತ್ಕೊಂಡು ಇಲ್ಲಿಗೆ ಬರ್ತಾನೆ. ಸೊ ನೀವು ಕೇಳ್ಬೋದು, ಏನಕ್ಕೆ ಮಹೇಂದ್ರ ಇದನ್ನು ಕರ್ಸ್ಕೊಂಡ್ರು, ಬೇರೆ ಯಾವುದನ್ನು ಇರಲಿಲ್ವ ಅಂತ. ಲೈಕ್ ಸುಗ್ರೀವ ಇರಲಿಲ್ಲ. ಓಕೆ, ಹಾಗೆ ನಮ್ಮ ಶ್ರೀಕಂಠ ಬರ್ಬೋಯಿತ್ತು. ಓಕೆ, ಅಭಿಮನ್ಯು ತಗೊಳ್ಳೋಣ, ಏನಕ್ಕೆ ಮಹೇಂದ್ರ ಚೂಸ್ ಮಾಡಿದ್ರು ಅಂತ. ಸೊ ಮಹೇಂದ್ರಗಿರೋ ಎಕ್ಸ್ಪೀರಿಯೆನ್ಸು ಹುಲಿ ಮತ್ತು ಕಾಡಾನೆ ಕಾರ್ಯಾಚರಣೆಯಲ್ಲಿ ನೆಕ್ಸ್ಟ್ ಲೆವೆಲ್. ಹಾಗಂತ ಇವು 3 ಆನೆಗಳಿಗೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ, ಅವ್ರಿಗೂ ಕೂಡ ಇದ್ದಾವೆ. ಆದರೆ ಮಹೇಂದ್ರಗೆ ಒಂದು ಸ್ವಲ್ಪ ಸ್ಕಿಲ್ ಎಕ್ಸ್ಟ್ರಾನೇ ಇದೆ. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಹೇಂದ್ರನ ಬೆಳೆದಿರೋವಂಥದ್ದು ನಮ್ಮ ಅರ್ಜುನ, ಅಭಿಮನ್ಯು ಇಂಥ ಲೆಜೆಂಡ್ ಆನೆಗಳ ಜೊತೆ ಆವಾಗಲಿಂದನೇ ಕ್ಯಾಪ್ಚರ್ಗೆ ಹೋಗ್ತಿರೋಂಥ ಆನೆ. ಸೊ ಇವಾಗಲಿಂದ ಅಂತ ಕ್ಯಾಪ್ಚರ್ಗಲ್ಲ, ಆವಾಗಲೇ ಒಂದು 5-6 ವರ್ಷ ಹಿಂದೆಯೇ ಅವನು ಎಂಟ್ರಿ ಕೊಟ್ಬಿಟ್ಟಿದ್ದಾನೆ ಕ್ಯಾಪ್ಚರಿಂಗೆ. 5-6 ವರ್ಷ ಅನ್ಕೋತೀನಿ, ಜಾಸ್ತಿನೇ ಕೊಟ್ಟಿರ್ತಾನೆ, ನಾನು ಸದ್ಯಕ್ಕೆ ಹೇಳ್ತಾ ಇರೋದು. ಸೊ ಹೀಗಾಗಿ ಮಹೇಂದ್ರ ತುಂಬ ಎಕ್ಸ್ಪರ್ಟ್ ಇರ್ತಾನೆ ಕಾರ್ಯಾಚರಣೆಯಲ್ಲಿ. ತುಂಬ ಕೂಲ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಕೂಲ್ ಕ್ಯಾಪ್ಟನ್ ಅಂತಾನೆ ಥಿಂಕ್ ಮಾಡಿ ಮೂವ್ ಆಗ್ತಾನೆ. ಅಗ್ರೆಸಿವ್ ಇಲ್ಲ, ಎಲ್ಲಿ ಅಗ್ರೆಸಿವ್ ತೋರಿಸ್ಬೇಕು ಅಲ್ಲಿ ಮಾತು ತೋರಿಸ್ತಾರೆ. ಸೊ ಏನಕ್ಕಂದರೆ ಈ ಅಗ್ರೆಸಿವ್ ಫೀಲ್ಡ್ಗೆ ಏನಕ್ಕೆ ಅವ್ನು ನಮಗೆ ಹೆಚ್ಚು ಕಾಣೋದು ಅಂತಂದರೆ, ಮಾವತ್ತೂರು ಅವನು ಕೂಡ ರೋಲ್ಗೆ ಅಗ್ರೆಸಿವ್ ಕೊಡೋಲ್ಲ. ಒಂದೋ ಹಗ್ಗನ ಎಳಿಬೇಕಾಗಿರುತ್ತೆ, ಇಲ್ಲ ಪುಷ್ ಮಾಡಬೇಕಾಗಿರುತ್ತೆ. ಸೊ ಇಂಥ ಕೆಲಸಗಳು ಮಾತ್ರ ಕೊಡ್ತಾರೆ. ಈ ಎಲ್ಲ ಕೆಲಸಗಳನ್ನ ಈಗ ಜೂನಿಯರ್ ಆನೆಗಳಿದ್ದಾವೆ ನೋಡಿ, ಸೊ ಅಂಥ ಆನೆಗಳು ನೋಡ್ಕೊಳ್ತವೆ ಅಷ್ಟೇ. ಅವ್ರ ಕಂಟ್ರೋಲ್ ಸಿಕ್ಕಿಲ್ಲ ಅಂದರೆ ಮಾತ್ರ ಮಹೇಂದ್ರ ಇನ್ವಾಲ್ವ್ ಆಗುವಂಥದ್ದು. ಸೊ ಹಾಗಾಗಿ ಈ ವರ್ಷ ಹೈಯೆಸ್ಟು ಕ್ಯಾಪ್ಚರಿಂಗಲ್ಲಿ ಯಾವ ಆನೆ ಇದೆ ಅಂತಂದರೆ ಅದು ನಮ್ಮ ಮಹೇಂದ್ರ. ಸೊ ಸೆಕೆಂಡ್ ಬೆಸ್ಟ್ ಆನೆ ಯಾವುದು ಅಂತಂದರೆ, ಕ್ಯಾಪ್ಚರಿಂಗಲ್ಲಿ ಹೇಳ್ತಾ ಇರೋದು ಸದ್ಯಕ್ಕೆ ಈ ವರ್ಷ ಹೈಯೆಸ್ಟು ಕ್ಯಾಪ್ಚರಿಂಗ್ ಯಾವ್ದು ಮಾಡ್ತಂತಂದರೆ ನಮ್ಮ ಭೀಮ. ಅಫ್ಕೋರ್ಸ್ ಭೀಮ ಮಹೇಂದ್ರ ತುಂಬ ಕೆಲಸ ಮಾಡಿರುವಂಥ ಆನೆ. ಈ ವರ್ಷ ಏನಾದರೂ ಅವಾರ್ಡ್ ಕೊಡಬೇಕು, ಅಥವಾ ಏನಾದರೂ ಒಂದು ಅಂದರೆ ಟಾಪ್ 1 12 ನೋಡಬೇಕಂದ್ರೆ ನಾನು ಅಫ್ಕೋರ್ಸ್ ಈ ವರ್ಷ ಮಹೇಂದ್ರ ನೋಡ್ತೀನಿ. ಟಾಪ್ 12 ಅಫ್ಕೋರ್ಸ್ ಭೀಮನ ನೋಡೋಕ್ಕೆ ಇಷ್ಟಪಡ್ತೀನಿ. ಟಾಪ್ 3, ಟಾಪ್ 4, ಟಾಪ್ 5 ನಿಮಗೆ ಬಿಟ್ಟಿರೋಂಥದ್ದು ನೀವು ಕಮೆಂಟ್ ಮಾಡಿ ನೋಡೋಣ. ಸೊ ಯಾವ ಆನೆ ಬರ್ಬೋದು ಅಂತೇಳಿ. ಏನಕ್ಕಂದರೆ ನನ್ನ ಚಾನಲ್ ನೀವು ಫಾಲೋ ಮಾಡ್ತಾ ಇರ್ತೀರ, ನೀವು ನೋಡಿರ್ತೀರಿ ಯಾವ್ಯಾವ ಆನೆಗಳು ಕ್ಯಾಪ್ಚರಿಂಗ್ ಹೋಗ್ತಿರೋ ಅಂತ. ಅಥವಾ ಬೇರೆ ಚಾನಲ್ ನೋಡಿ ನಂಗೆ ಹೇಳ್ಬೋದು ಯಾವ ಆನೆ ಎಷ್ಟೆಷ್ಟು ದುಡ್ದಿವೆ ಈ ಸಲ ಅಂತೇಳಿ. ಸೊ ನಾನೇನಕ್ಕೆ ಈ 2 ಆನೆಗಳು ತಗೋತೀನಿ ಅಂದರೆ, ಅಫ್ಕೋರ್ಸ್ ತುಂಬ ಕೆಲಸ ಮಾಡಿರುವಂಥ ಆನೆ. ಓಕೆ, ಹೆಚ್ಚು ಕಮ್ಮಿ 2-3 ಮಂತ್ ದಸರಾ ಮುಗಿದ ನಂತರ ಎಚ್ ಡಿ ಕೋಟೆ ಭಾಗದಲ್ಲೇ ಇರ್ತಾರೆ. ಓಕೆ, ಸೊ ಹಾಗಾಗಿ ಮಾವುತ ರಾಜಣ್ಣ, ಹಾಗೆ ನಮ್ಮ ಗುಂಡಣ್ಣ, ಮಲ್ಲಿಕಾರ್ಜುನ, ಸೊ ಇವರೆಲ್ಲ ತುಂಬ ಎಫರ್ಟ್ ಹಾಕಿರೋವಂಥದ್ದು. ತುಂಬ ಎಫರ್ಟ್ ಹಾಕಿ ಎಲ್ಲ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ಯಾವುದೇ ಕೂಡ ಫೇಲ್ ಅಂತೂ ಆಗಲಿಲ್ಲ. ಎಲ್ಲ ಕಾರ್ಯಾಚರಣೆ ಕೂಡ ಸಕ್ಸಸ್ ಆಗಿದೆ. ಹಾಗೆ
ಸೊ ಮಹೇಂದ್ರ ಈ ವರ್ಷ ಏನಾದರೂ ಬೆಸ್ಟ್ ಅಂತ ಏನಾದ್ರು ಪ್ರಶಸ್ತಿ ಪಡ್ಕೊಂಡ್ರೆ ಅದು ಅವನಿಗೆ ಹೋಗುತ್ತೆ. ನೆಕ್ಸ್ಟು ಆನೆಗಳಿದ್ದಾವೆ, ಅದು ನೀವು ಯಾವುದಂತ ಹೇಳ್ಬೇಕಾಗುತ್ತೆ, ಏನಕ್ಕೆ ಚೂಸ್ ಮಾಡ್ತಾರೆ. ಬಟ್ ಮಹೇಂದ್ರ ಗ್ರೇಟ್. ಸೊ ಎಲ್ಲ ವಿಷಯದಲ್ಲೂ ಗ್ರೇಟ್. ಅವನಿಗೆ ಯಾವ ಕೆಲಸ ಕಲಿತಾ ಇರಲಿಲ್ಲ, ಅವನು ಎಲ್ಲ ಕಲಿತು ಇವಾಗ ದಾರಿ ಎರಿತಾ ಇದ್ದಾನೆ ಅಷ್ಟೇ ನಮ್ಮ ಅರಣ್ಯ ಇಲಾಖೆಗೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಾನು ನನ್ನ ಒಂದು ಅಭಿಪ್ರಾಯ, ನೆಕ್ಸ್ಟು ಪ್ರಶಾಂತ ಬಿಟ್ಟರೆ ಯಾವ ಆನೆ ಅಂಬಾರಿ ಹೊರ್ಬೋದು ಅಂತ. ನಾನು ಅಫ್ಕೋರ್ಸ್ ನಾನು ಪ್ರಶಾಂತನ ಬಗ್ಗೆ ಮಾತಾಡಲೇಬೇಕು. ನೆಕ್ಸ್ಟ್ ನಮ್ಮ ಅಭಿಮಾನಿ ಬಿಟ್ಟರೆ ಪ್ರಶಾಂತ ಆ ಸ್ಥಾನದಲ್ಲಿರ್ತಾನೆ. ಪ್ರಶಾಂತ ಬಿಟ್ಟ ನಂತರ ಯಾವ್ದು ಬರ್ಬೋದು ಅಂತಂದರೆ, ಸೊ ನನ್ನ ಪ್ರಕಾರ ನನ್ನ ಪ್ರಕಾರ ಆಮೇಲೆ ಹೇಳ್ತೀನಿ. ಸೊ ನಿಮ್ಮ ಪ್ರಕಾರ ಯಾವ್ದು ಇರ್ಬೋದು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾವ ಆನೆ ಬರ್ಬೋದು ಅಂತೇಳಿ. ಸೊ ಇಲ್ಲಿ ಸ್ವಲ್ಪ ವೇರಿಯನ್ಸ್ ಬರುತ್ತೆ, ನಿಮಗೆ ನಿಮ್ಮ ಇಷ್ಟ ಆನೆಗಳು, ನನಗೆ ನನ್ನ ಇಷ್ಟ ಆನೆಗಳು, ಚರ್ಚೆ ಮಾಡೋಣ ಯಾವ ಆನೆ ಬರುತ್ತೆ ಏನಿರುತ್ತೆ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಮಹೇಂದ್ರ ಈ ವರ್ಷ ಟಾಪ್ ಕುಮ್ಕಿಗಳಲ್ಲಿ ಒಂದು. ಓಕೆ, ಹಾಗಾಗಿ ಮಹೇಂದ್ರಗೆ ಏನಾದರೂ ಪ್ರಶಸ್ತಿ ಅಥವಾ ಗೌರವ ಏನಾದರೂ ಸಿಗೋದಾದರೆ ಸೊ ಮಹೇಂದ್ರನ ಕನ್ಸಿಡರ್ ಮಾಡಲಿ. ಸೊ ನಮಗೂ ಕೂಡ ಖುಷಿನೇ. ಓಕೆ, ಥ್ಯಾಂಕ್ ಯು. ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತಷ್ಟು ಇನ್ಫಾರ್ಮೇಷನ್ ನನ್ನ ಚಾನಲ್ನ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.